ಓಕೆ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಏನಂತಂದರೆ ಒಂದು ವಾಟ್ ಆರ್ ದ ಬೈ ಪ್ರಾಡಕ್ಟ್ಸ್ ಆಫ್ ದ ಶುಗರ್ ಇಂಡಸ್ಟ್ರಿ, ಅಂದರೆ ಯಾವುದ್ಯಾವುದು ಒಂದು ಬೈ ಪ್ರಾಡಕ್ಟ್ಸ್ ನಮಗೆ ಇಲ್ಲಿ ಒಂದು ಶುಗರ್ ಇಂಡಸ್ಟ್ರಿಯಲ್ಲಿ ನೋಡೋಕ್ಕೆ ಸಿಗುತ್ತೆ, ಅದನ್ನು ಯಾವ ರೀತಿ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು, ಒಂದು ಕ್ರಷಿಂಗ್ ಆಧಾರದ ಮೇಲೆ, ಅಂದರೆ ಒಂದು ಕಬ್ಬು ನುರಿಸುವ ಒಂದು ಆಧಾರದ ಮೇಲೆ ನಾವು ಯಾವ ರೀತಿ ಒಂದು ಏನಂದರೆ ಒಂದು ಬೈ ಪ್ರಾಡಕ್ಟ್ಸನ್ನು ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ಇವಾಗ ಏನು ನೋಡ್ತಾ ಇದ್ರಲ್ಲ, ಇದೊಂದು ಪ್ಲೇಸ್ ಬಂದುಬಿಟ್ಟು ಏನಂತಂದರೆ ಇದು ನಮ್ಮದು ಕೇನ್ ಕ್ಯಾರಿಯರು. ಸೊ ಕೇನ್ ಕ್ಯಾರಿಯರ್ ಮುಂದ್ಗಡೆ ಏನಪ್ಪ ಅಂತಂದರೆ ನಮಗೆ ಒಂದು ಟ್ರಕ್ ಟ್ರಿಪ್ಲರ್ ಏನಪ್ಪ ಅಂತಂದರೆ ಒಂದು ಇನ್ಸ್ಟಾಲೇಷನ್ ಮಾಡಿರ್ತಾರೆ ಇಲ್ಲಿ. ಸೊ ನೋಡ್ತಾ ಇದ್ದರೆ ಏನಪ್ಪ ಅಂತಂದರೆ ಇವಾಗಲೇ ಒಂದು ಏನಪ್ಪ ಅಂದರೆ ಒಂದು ಟ್ರ್ಯಾಕ್ಟರ್ ಬಂದು ನಿಂತ್ಕೊಂಡಿದೆ. ಸೊ ಅದನ್ನು ಅನ್ಲೋಡ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಒಂದು ಪ್ರೊಸೀಜರ್ ಇದೆ, ಅದು ಯಾವ ರೀತಿ ಒಂದು ಹೈಡ್ರಾಲಿಕ್ ವರ್ಕ್ ಆಗುತ್ತೆ ಅಂತಕ್ಕಂಥ ಇಲ್ಲಿ ನೋಡೋಣ. ಸೊ ಈ ರೀತಿ ಕಟ್ಕೇನು ಏನಂದರೆ ನಾವು ಒಂದೇ ರೀತಿ ಏನಪ್ಪ ಅಂತಂದರೆ ಸಡನ್ನಾಗಿ ಡಂಪ್ ಮಾಡಿದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಸೊ ಈ ಒಂದು ಕಟ್ಕೇನು ಏನು ಬರುತ್ತಂದರೆ ಒಂದು ಬಾಟಮ್ ಲೇಯರ್ ಬರುತ್ತೆ. ಅಂದರೆ ನಾವು ಈ ಫೀಡರ್ ಟೇಬಲಿಂದ ನಾವು ಏನು ಅನ್ಲೋಡ್ ಮಾಡ್ತೀವಲ್ಲ ಕಬ್ಗಳು, ಅದ್ರ ಮೇಲ್ಗಡೆ ಬೀಳುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಆಗೋ ಚಾನ್ಸಸ್ ಬರುತ್ತೆ ಮುಂದ್ಗಡೆ, ಅಂದರೆ ಸರಿಯಾಗಿ ಮಿಕ್ಸಿಂಗ್ ಆಗೋದಿಲ್ಲ ಅಲ್ಲಿ. ಸೊ ಮಿಕ್ಸಿಂಗ್ ಆಗದೇ ಇರೋ ಕಾರಣ ಏನಪ್ಪ ಅಂದರೆ ನಮಗೆ ಒಂದು ಫೈಬರ್ ಕಂಟೆಂಟ್ ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅಂದರೆ ಮೇಲ್ಗಡೆ ಏನಪ್ಪ ಅಂತಂದರೆ ಜಾಸ್ತಿ ಲೋಡ್ ಹಾಕೊಳ್ಬೇಕಾಗುತ್ತೆ. ಮತ್ತು ನೋಡ್ತಾ ಇದ್ರಲ್ಲಿ ಯಾವ ರೀತಿ ಏನಪ್ಪ ಅಂತಂದರೆ ಒಂದು ಟ್ರ್ಯಾಕ್ಟರ್ ಟ್ರಾಲಿಗಳಿರ್ತಕ್ಕಂಥ ಒಂದು ಕೇನನ್ನು ನಾವು ಏನಪ್ಪ ಅಂತಂದರೆ ಲಿಫ್ಟ್ ಮಾಡಿಕೊಂಡು ಅದನ್ನು ಮತ್ತೆ ಒಂದು ಫೀಡಿಂಗ್ ಟೇಬಲ್ ಮೇಲ್ಗಡೆ ಇಟ್ಕೊಂಡು ನಮಗೆ ಬೇಕಾದಷ್ಟು ಏನಪ್ಪ ಅಂತಂದರೆ ಒಂದು ಕೇನನ್ನು ನಾವು ಕೇನ್ ಕ್ಯಾರಿಯರ್ ಚೇನ್ ಒಳಗಡೆ ಏನಪ್ಪ ಅಂತಂದರೆ ಅದನ್ನು ಡಂಪ್ ಮಾಡ್ಕೋತೀವಿ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಹಾಗಾದರೆ ಏನಪ್ಪ ಅಂತಂದರೆ ಒಂದು ಶುಗರ್ ಫ್ಯಾಕ್ಟ್ರಿಲಿ ಯಾವುದ್ಯಾವುದು ಒಂದು ಬೈ ಪ್ರಾಡಕ್ಟ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಓಕೆ, ಫಸ್ಟ್ ಬೈ ಪ್ರಾಡಕ್ಟ್ ಆಫ್ ದಿ ಶುಗರ್ ಇಂಡಸ್ಟ್ರಿ ಏನಪ್ಪ ಅಂತಂದರೆ ದಟ್ ಈಸ್ ಏನಪ್ಪ ಅಂದರೆ ಮೊಲಾಸಿಸ್. ಸೊ ಇದನ್ನು ನಾವು ಯಾವ ರೀತಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದರೆ, ಸೊ ಎಷ್ಟೊಂದು ಕೇನ್ ಕ್ರಷಿಂಗ್ ಆಗಿರುತ್ತೋ ಅದರ ಮೇಲೆ ನಾವು 5% ತೆಗೆದುಕೊಂಡಾಗ ಬರ್ತಕ್ಕಂಥ ವ್ಯಾಲ್ಯೂನ ನಾವು ಏನು ಮಾಡ್ತೀವಿ, ಅದನ್ನು ಏನಪ್ಪ ಅಂತಂದರೆ ಒಂದು ಟನ್ನೇಜ್ ಆಫ್ ಮೊಲಾಸಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ನೋಡಿ, ನಮಗೇನಾದರೂ ಒಂದು ಶುಗರ್ ಫ್ಯಾಕ್ಟ್ರಿಲಿ 1 ಟನ್ ಆಫ್ ಕೇನ್ ಕ್ರಷಿಂಗ್ ಆದರೆ ಸೊ ಅದರಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಮೊಲಾಸಸ್ ಕ್ವಾಂಟಿಟಿ ಎಷ್ಟಿರುತ್ತೆ, ಇಲ್ಲಿ 0.05 ಟನ್ ಅಂತ ನಾವಿಲ್ಲಿ ಬಂದಿದೆ ನಮಗೆ. ಸೊ ಅದೇ ರೀತಿ ನಾವು 100 ಟನ್ ಆಫ್ ಕೇನ್ ಕ್ರಷಿಂಗ್ ಮಾಡಿದ್ಮೇಲೆ ನಮಗೆ ಸಿಗ್ತಕ್ಕಂಥ ಒಂದು ಮೊಲಾಸಸ್ ಕ್ವಾಂಟಿಟಿ ಎಷ್ಟಾಗಿರುತ್ತೆ, ಇಲ್ಲಿ 5 ಟನ್ಸ್ ಆಫ್ ಮೊಲಾಸಸ್ ನಮಗೆ ಬಂದಿರುತ್ತೆ. ಸೊ ಇವಾಗ ನೋಡಿ, ಒಂದು 7000 TCD 7000 ಟನ್ಸ್ ಕ್ರಶ್ಡ್ ಪರ್ ಡೇ ಕೆಪಾಸಿಟಿ ಇರುವಂತಹ ಒಂದು ಶುಗರ್ ಪ್ಲ್ಯಾಂಟಲ್ಲಿ ನಮ್ಮ ಒಂದು ಮೊಲಾಸಸ್ ಕ್ವಾಂಟಿಟಿ ಎಷ್ಟು ಬರುತ್ತೆ ಒಂದಿನಕ್ಕೆ ಅಂತಂದರೆ 7000 ಇಂಟು 0.05 ಅಂದರೆ 350 ಟನ್ಸ್ ಆಫ್ ಮೊಲಾಸಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ 1 ಡೇ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅಂದರೆ 7000 ನಾವು ಕ್ರಷಿಂಗ್ ಮಾಡಿದಾಗ 350 ಟನ್ಸ್ ಆಫ್ ನಮಗೆ ಮೊಲಾಸಸ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಅರ್ಥ. ಸೊ ಸೆಕೆಂಡ್ ಬೈ ಪ್ರಾಡಕ್ಟ್ ಆಫ್ ದ ಶುಗರ್ ಇಂಡಸ್ಟ್ರಿ ಯಾವುದು ಅಂತ ನೋಡಿದ್ರೆ ನಾವು ಇಲ್ಲಿ ಬಗ್ಯಾಸ್ ಅಂತ ಗೊತ್ತಾಗುತ್ತೆ. ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಶುಗರ್ ಫ್ಯಾಕ್ಟ್ರಿಲಿ ಎಷ್ಟು ಒಂದು ಕ್ರಷಿಂಗ್ ಆಗಿದೆಯೋ ಅದರ ಒಂದು 30% ಆನ್ ಕೇನನ್ನು ತೆಗೆದುಕೊಂಡಾಗ ನಮಗೆ ಒಂದು ಬಗ್ಯಾಸ್ ಪ್ರೊಡಕ್ಷನ್ ಎಷ್ಟಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ರೆ ಇಲ್ಲಿ 1 ಟನ್ ಆಫ್ ಕೇನ್ ಕ್ರಷಿಂಗ್ ಏನಂತಂದರೆ, ನಮಗೆ ಏನಾದರೂ ಕ್ರಷಿಂಗ್ ಆದರೆ ಅದರಿಂದ ಏನಪ್ಪ ಅಂತಂದರೆ ನಮಗೆ 0.3 ಮೆಟ್ರಿಕ್ ಟನ್ ಆಫ್ ಬಗ್ಯಾಸ್ ಏನಾಗುತ್ತೆ ಅಂದರೆ ನಮಗೆ ಜನ್ರೇಷನ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು 100 ಟನ್ ಆಫ್ ಕೇನ್ ಕ್ರಷಿಂಗನ್ನು ತೆಗೆದುಕೊಂಡಾಗ ಸೊ ಅದರಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಬಗ್ಯಾಸ್ ಎಷ್ಟಿರುತ್ತೆ, ಅದು ಬಂದುಬಿಟ್ಟು ಏನಂದರೆ 30 ಮೆಟ್ರಿಕ್ ಟನ್ ಆಫ್ ಬಗ್ಯಾಸ್. ಸೊ ಫಾರ್ ಎಕ್ಸಾಂಪಲ್ ಏನಂತಂದರೆ, ನಮಗೆ ಇವಾಗ ಒಂದು 7000 TCD ಪ್ಲ್ಯಾಂಟ್ ಇದೆ ಅಂತ ಅನ್ಕೋಣ. ಸೊ ಅದರಿಂದ ನಮಗೆ ಎಷ್ಟು ಒಂದು ಬಗ್ಯಾಸ್ ಪ್ರೊಡಕ್ಷನ್ ಆಗ್ಬೋದು ಪರ್ ಡೇ ಅಂತಕ್ಕಂಥ ನಾವು ನೋಡಿದ್ರೆ 7000 ಇಂಟು 0.3 ಮಾಡಿದಾಗ ನಮಗೆ 2100 ಮೆಟ್ರಿಕ್ ಟನ್
ಪರ್ ಡೇ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅಂದರೆ 2100 ಮೆಟ್ರಿಕ್ ಟನ್ ಆಫ್ ಬಗ್ಯಾಸ್ ವಿಲ್ ಬಿ ಏನಪ್ಪ ಅಂತಂದರೆ ಪ್ರೊಡ್ಯೂಸ್ಡ್ ಬೈ ದಿ 7000 TCD ಪ್ಲ್ಯಾಂಟ್ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಥರ್ಡ್ ಬೈ ಪ್ರಾಡಕ್ಟ್ ಆಫ್ ದಿ ಶುಗರ್ ಇಂಡಸ್ಟ್ರಿ ಬಂದುಬಿಟ್ಟು ಏನಂತಂದರೆ ಪ್ರೆಸ್ಮಡ್ ಅಂತ. ಸೊ ಪ್ರೆಸ್ಮಡನ್ನು ನಾವು ಏನಪ್ಪ ಅಂತಂದರೆ ಒಂದು ಕ್ರಷಿಂಗ್ ಮೇಲೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ 4% ಆಫ್ ದಿ ಕೇನ್ ಅಂತ ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ಅಂದರೆ ನೀವು ಶುಗರ್ ಫ್ಯಾಕ್ಟ್ರಿಲಿ ಎಷ್ಟೋ ಒಂದು ಕ್ರಷಿಂಗ್ ಮಾಡಿ 1 ಟನ್ ಆಗಲಿ, ಆಮೇಲೆ 100 ಟನ್ ಆಗಲಿ, ಅಥವಾ 1000 ಟನ್ ಆಗಲಿ, ಸೊ ಎಷ್ಟೇ ಒಂದು ಕ್ರಷಿಂಗ್ ಮಾಡಿದ್ರು ಕೂಡ ಅದನ್ನು ನಾವು 4% ಅಂತ ತೆಗೆದುಕೊಂಡಾಗ 4% ನಾವು ಅದನ್ನು ತೆಗೆದುಕೊಂಡಾಗ ಸೊ ಅದು ಬಂದುಬಿಟ್ಟು ನಮಗೆ ಪ್ರೆಸ್ಮಡ್ ಅಲ್ಲಿ ನಮಗೆ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಇಲ್ಲೇನಂತಂದರೆ 1 ಟನ್ ಆಫ್ ನಾವು ಕೇನ್ ಕ್ರಷಿಂಗ್ ಮಾಡಿದಾಗ ನಮಗೆ 0.04 ಟನ್ ಆಫ್ ಪ್ರೆಸ್ಮಡ್ ವಿಲ್ ಬಿ ಪ್ರೊಡ್ಯೂಸ್ಡ್. ಸೊ ಅದೇ ರೀತಿಯಾಗಿ ನಾವು 100 ಟನ್ ಆಫ್ ಕೇನ್ ಕ್ರಷಿಂಗ್ ಮಾಡಿದಾಗ ನಮಗೆ 4 ಟನ್ಸ್ ಆಫ್ ಏನಪ್ಪ ಅಂದರೆ ಪ್ರೆಸ್ಮಡಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಅರ್ಥ. ಸೊ ಅದೇ ರೀತಿಯಾಗಿ ನಮಗೆ ನೋಡಿ ಇಲ್ಲಿ 7000 TCD ಒಂದು ಕೆಪಾಸಿಟಿ ಇರುವಂಥ ಒಂದು ಶುಗರ್ ಪ್ಲ್ಯಾಂಟಲ್ಲಿ ನಮಗೆ ಪ್ರೆಸ್ಮಡ್ ಕ್ವಾಂಟಿಟಿ ಎಷ್ಟು ಬರ್ತಾ ಇದೆಯಾ ಅಂತಕ್ಕಂಥ ನಾವೇನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಸೊ ಅದನ್ನು 7000 ಇಂಟು 0.04 ಮಾಡಿದಾಗ ನಮಗೆ 280 ಟನ್ಸ್ ಪರ್ ಡೇ ನಮಗೇನಂದರೆ ಒಂದು ಈ ಒಂದು ಪ್ರೆಸ್ಮಡ್ ಏನಂದರೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಅಂದರೆ 7000 ಕ್ರಷಿಂಗ್ ಮಾಡಿದಾಗ ನಮಗೆ 280 ಟನ್ ಪರ್ ಡೇ ನಮಗೇನಂದರೆ ಒಂದು ಪ್ರೆಸ್ಮಡ್ ಅಲ್ಲಿ ಬರ್ತಾ ಇರುತ್ತೆ. ಓಕೆ, ನಾಲ್ಕನೇ ಒಂದು ಬೈ ಪ್ರಾಡಕ್ಟ್ ಆಫ್ ದಿ ಶುಗರ್ ಇಂಡಸ್ಟ್ರಿನ ನಾವು ಯಾವುದಂತ ನೋಡಿದಾಗ ಇಲ್ಲಿ ಅದು ಬಂದುಬಿಟ್ಟೆ ಅಂದರೆ ಶುಗರ್. ಅಂದರೆ ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಸಕ್ಕರೆ ಉತ್ಪಾದನೆ ಯಾವ ರೀತಿ ಆಗುತ್ತೆ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಾವು ನೋಡಿದಾಗ ಇಲ್ಲಿ ನಾವು ಕಬ್ಬು ನಿಲ್ಲಿಸುವಂಥ ಒಂದು ಕೆಪಾಸಿಟಿ ಎಷ್ಟಾಗಿದೆ ಅದರ ಒಂದು ಆಧಾರದ ಮೇಲೆ ಏನಪ್ಪ ಅಂತಂದರೆ ನಾವು 10% ಆನ್ ಕೇನ್ ಅಂತ ನಾವಿಲ್ಲಿ ತೆಗೆದುಕೊಳ್ತೀವಿ. ಅಂದರೆ ಸ್ಟ್ಯಾಂಡರ್ಡ್ ಆಗಿ ಏನಪ್ಪ ಅಂತಂದರೆ ಒಂದು 10% ತೆಗೆದುಕೊಳ್ತೀವಿ. ಸೊ ಡಿಪೆಂಡಿಂಗ್ ಅಪ್ ಆನ್ ದ ರಿಕವರಿ ಏನು ಮಾಡ್ತೀವಿ ಅಂತಂದರೆ 10 to 12% ಅಂತ ತೊಗೊಳ್ತೀವಿ ಅಲ್ಲಿ. ಸೊ ನೋಡ್ತಾ ಇದ್ರಿ ಇಲ್ಲಿ 1 ಟನ್ ಆಫ್ ಕೇನ್ ಕ್ರಷಿಂಗ್ ವಿಲ್ ಪ್ರೊಡ್ಯೂಸ್ ಏನಪ್ಪ ಅಂತಂದರೆ 0.1 ಟನ್ ಆಫ್ ಶುಗರ್. ಸೊ ಅದೇ ರೀತಿಯಾಗಿಯೇ 100 ಟನ್ ಆಫ್ ಕೇನ್ ಕ್ರಷಿಂಗ್ ವಿಲ್ ಪ್ರೊಡ್ಯೂಸ್ ಏನಪ್ಪ ಅಂತಂದರೆ 10 ಟನ್ ಆಫ್ ಶುಗರ್. ಸೊ ನೋಡ್ತಾ ಇರಲಿ ನಮ್ಮ ಹತ್ರ ಒಂದು ಏನಪ್ಪ ಅಂತಂದರೆ 7000 TCD ಕೆಪಾಸಿಟಿ ಇರುವಂಥ ಒಂದು ಶುಗರ್ ಪ್ಲ್ಯಾಂಟ್ ಇದೆ. ಸೊ ಅದರಲ್ಲಿ ನಾವು ಎಷ್ಟು ಸಕ್ಕರೆ ಉತ್ಪಾದನೆ ಆಗ್ತಾ ಇದೆ, ಸೊ ವಾಟ್ ವಿಲ್ ಬಿ ದ ಶುಗರ್ ಪ್ರೊಡಕ್ಷನ್ ಇನ್ 7000 TCD ಕೆಪಾಸಿಟಿ ಶುಗರ್ ಪ್ಲ್ಯಾಂಟ್ ಅಂತ ನಾವು ನೋಡಿದಾಗ ಸೊ 7000 ಇಂಟು 0.1 ಅಂತ ಮಾಡಿದಾಗ ನಮಗೆ ಬರ್ತಕ್ಕಂಥ ಸಕ್ಕರೆ ಉತ್ಪಾದನೆ ಎಷ್ಟಾಗುತ್ತೆ ಇಲ್ಲಿ 700 ಟನ್ಸ್ ಪರ್ ಡೇ ಅಂತ ಇಲ್ಲಿ ಗೊತ್ತಾಗುತ್ತೆ. 700 ಟನ್ಸ್ ಪರ್ ಡೇ. ಸೊ ಏನಂತಂದರೆ ಇಲ್ಲಿ ಎಲ್ಲ ಒಂದು ಏನಪ್ಪ ಅಂತಂದರೆ ಆಲ್ ದ ಬೈ ಪ್ರಾಡಕ್ಟ್ಸ್ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಸೊ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ನಿಮಗೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ವಿಡಿಯೋಸ್ಗಳನ್ನು ನೋಡ್ತಾ ಇರಿ, ಮತ್ತು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿಯಾಗಿಯೇ ಸಪೋರ್ಟ್ ಕೊಡ್ತಾಯಿರಿ. ಥ್ಯಾಂಕ್ ಯು.